ನಮಸ್ತೆ, ವೆಲ್ಕಮ್ ಟು ಟಾಕೀಸ್ ವಿತ್ ಸಿಂಧು. ರಕ್ಕಸಪುರದೊಳ್ ಈವರೆಗಿನ ಒನ್ ಆಫ್ ದ ಬೆಸ್ಟ್ ಕನ್ನಡ ಥ್ರಿಲ್ಲರ್ ಮೂವೀಸಾ ಅಥವಾ ಇದ್ರ ಮೇಲೆ ಸುಮ್ಮನೆ ಹೈಪ್ ಕ್ರಿಯೇಟ್ ಆಗ್ತಿದ್ಯಾ? ರವಿ ಸಾರಂಗ ಅವರ ಡೈರೆಕ್ಟೋರಿಯಲ್ ಡೆಬ್ಯೂ ಆಗಿರುವ ಈ ಮೂವಿಯಲ್ಲಿ ರಾಜ್ಬಿ ಶೆಟ್ಟಿ ಅವರು ಶಿವ ಅನ್ನೋ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ. ಮೂವಿಯ ಪ್ಲಾಟ್ ಅನ್ನ ಒಂದೆರಡು ಲೈನ್ ಅಲ್ಲಿ ಹೇಳೋದಾದ್ರೆ, ಶಿವ ಅನ್ನೋ ಪೊಲೀಸ್ ಆಫೀಸರ್ ಒಂದು ಸಣ್ಣ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾನೆ. ಆ ಸಮಯದಲ್ಲಿ ಆ ಹಳ್ಳಿಯಲ್ಲಿ ಒಂದರ ಮೇಲೊಂದು ಕೊಲೆಗಳಾಗ್ಲಿಕ್ಕೆ ಶುರುವಾಗುತ್ತೆ. ಈ ಕೊಲೆಗಳನ್ನ ಯಾರು ಮಾಡ್ತಿದ್ದಾರೆ? ಇಸ್ ಇಟ್ ಅ ಹ್ಯೂಮನ್ ಆರ್ ಇಸ್ ಇಟ್ ಅ ಡಿಮನ್ ಎಂಟಿಟಿ? ಶಿವ ಆಸ್ ಅ ಪೊಲೀಸ್ ಆಫೀಸರ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ ವೈಲ್ ಹಿ ಇಸ್ ಫೈಟಿಂಗ್ ಹಿಸ್ ಓನ್ ಬ್ಯಾಟಲ್ಸ್. ನನ್ಗೆ ಮೂವಿಯಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಕಂಡ್ರು ಮೂವಿ ಮುಗಿಯೋಷ್ಟೊತ್ತಿಗೆ ಇದೊಂದು ಒಳ್ಳೆ ವಾಚ್ ಆಗಿತ್ತು. ಸೊ ಫಸ್ಟ್ ಮೂವಿಯ ಸ್ಟ್ರೆಂತ್ಸ್ ಬಗ್ಗೆ ನೋಡೋಣ. ರಾಜ್ಬಿ ಶೆಟ್ಟಿ ಅವರು ಅನ್ಡೌಟೆಡ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಆ ರಾ ಇಂಟೆನ್ಸ್ ಕಾಪ್ ವೈಬ್ ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಎಲ್ಲ ಕಡೆ ಇದು ರಿಯಲ್ ಆಗೇ ಫೀಲ್ ಆಗುತ್ತೆ, ಎಲ್ಲೂ ಓವರ್ ದ ಟಾಪ್ ಅಂತ ಅನ್ಸೋದಿಲ್ಲ. ಸಿನಿಮಾಟೋಗ್ರಫಿ ಕೂಡ ಅಷ್ಟೇ. ವಿಲಿಯಂ ಡೇವಿಡ್ ಅವರು ಆ ಹಳ್ಳಿಯ ವಾತಾವರಣನ ತುಂಬಾ ಬ್ಯೂಟಿಫುಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ ನೈಟ್ ಶಾಟ್ಸ್, ಬೆಂಕಿ ಎಲ್ಲಾನು ಅಷ್ಟೇ ತುಂಬಾ ನೀಟ್ ಆಗಿ ತೋರಿಸಿದ್ದಾರೆ. ಮೂವಿಯಲ್ಲಿ ಸಸ್ಪೆನ್ಸ್ ರ್ಯಾಂಪ್ ಅಪ್ ಆಗ್ತಾ ಹೋಗುತ್ತೆ. ತುಂಬಾ ಫಾಸ್ಟ್ ಪೇಸ್ಡ್ ಆಗಿದೆ ಮೂವಿ. ಸೆಕೆಂಡ್ ಹಾಫ್ ಎಸ್ಪೆಷಲಿ ತುಂಬಾ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಇನ್ನು ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಸೀನ್ಸ್ ಅನ್ನ ಎಲಿವೇಟ್ ಮಾಡಿದೆ. ಇನ್ನು ಅನಿರುದ್ಧ್ ಭಟ್ ಅನ್ನೋ ಒಬ್ರು ಯಂಗ್ ಆಕ್ಟರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಕನ್ಸಿಡರಿಂಗ್ ಹಿ ಇಸ್ ಅ ಬಿಗಿನರ್ ಅಂಡ್ ದಿಸ್ ಇಸ್ ಅ ಕಮರ್ಷಿಯಲ್ ಮೂವಿ, ಇಟ್ಸ್ ಅ ಗ್ರೇಟ್ ಪರ್ಫಾರ್ಮೆನ್ಸ್. ಡೈರೆಕ್ಟರ್ ರವಿ ಸಾರಂಗ ಅವರು ಕೂಡ ಅಷ್ಟೇ. ಇದು ಅವರ ಡೈರೆಕ್ಟೋರಿಯಲ್ ಡೆಬ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ತುಂಬಾ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಕೂಡ ಚೂಸ್ ಮಾಡಿದ್ದಾರೆ. ಇನ್ನೊಂದು ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ, ರವಿ ವರ್ಮಾ ಅವರು ಆಕ್ಷನ್ ಡೈರೆಕ್ಟರ್ ಆಗಿದ್ದು ಈ ಮೂವಿಯಿಂದ ಪ್ರೊಡ್ಯೂಸರ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ನ್ಯೂ ಕಮರ್ ಡೈರೆಕ್ಟರ್ಗೆ ಮೂವಿಗೆ ಬೇಕಾಗಿರೋ ಬಜೆಟ್ ಅನ್ನ ಕೊಟ್ಟಿರೋದು ನಮ್ಗೆ ಮೂವಿಯ ಪ್ರೊಡಕ್ಷನ್ ಕ್ವಾಲಿಟಿಯಲ್ಲೇ ಕಾಣಿಸ್ತಿದೆ. ಇನ್ನು ಮೂವಿಯ ಕೆಲವು ವೀಕ್ನೆಸಸ್ ನೋಡೋಣ. ಮೂವಿಯ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಸಬ್ ಪ್ಲಾಟ್ಸ್ ಇಟ್ಟಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಬೇಕಂತಾನೆ ಮಿಸ್ಲೀಡ್ ಮಾಡಿದ್ದಾರೆ. ಇನ್ನು ಮೂವಿ ಫಾಸ್ಟ್ ಪೇಸ್ಡ್ ಆಗಿರೋದ್ರಿಂದ ಯಾವುದೇ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ಲಿಕ್ಕೆ ಟೈಮ್ ಕೊಟ್ಟಿಲ್ಲ. ನನ್ ಪ್ರಕಾರ ಒಂದು ಮೂವಿಯ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕಾದ್ರೆ ಈವನ್ ದ ಸ್ಮಾಲೆಸ್ಟ್ ಕ್ಯಾರೆಕ್ಟರ್ ಹ್ಯಾಸ್ ಟು ಆಕ್ಟ್ ವೆಲ್. ಬಟ್ ಈ ಮೂವಿಯಲ್ಲಿ ಅದು ಆಗಿಲ್ಲ. ಎಷ್ಟೋ ಕಡೆಗಳಲ್ಲಿ ನಾನ್ ಆಕ್ಟರ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದರಿಂದಾಗಿ ನಾನು ಮೂವಿಯಿಂದ ಪದೇ ಪದೇ ಡಿಸ್ಕನೆಕ್ಟ್ ಆಗ್ತಾ ಇದ್ದೆ. ಮೂರನೇದಾಗಿ ಮ್ಯೂಸಿಕ್ ಎಷ್ಟೋ ಕಡೆ ತುಂಬಾ ಲೌಡ್ ಅಂತ ಅನ್ಸುತ್ತೆ. ಅವಶ್ಯಕತೆ ಇಲ್ದಿರೋ ಜಾಗಗಳಲ್ಲಿ ರ್ಯಾಂಡಮ್ ಆಗಿ ಮ್ಯೂಸಿಕ್ ನ ಯೂಸ್ ಮಾಡಿದ್ದಾರೆ. ನನ್ಗೆ ಅದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು. ಇನ್ನು ನೀವು ಯೂಶುವಲಿ ಕಾಪ್ ಥ್ರಿಲ್ಲರ್ಸ್, ಕ್ರೈಮ್ ಥ್ರಿಲ್ಲರ್ಸ್ ಎಲ್ಲ ನೋಡೋರಾಗಿದ್ರೆ ನಿಮ್ಗೆ ಟ್ವಿಸ್ಟ್ಸ್ ಎಷ್ಟೋ ಕಡೆಗಳಲ್ಲಿ ಪ್ರೆಡಿಕ್ಟೇಬಲ್ ಅಂತ ಅನ್ಸುತ್ತೆ. ಆದ್ರೆ ಎಕ್ಸಿಕ್ಯೂಷನ್ ಚೆನ್ನಾಗಿರೋದ್ರಿಂದ ನೀವು ಎಂಗೇಜ್ಡ್ ಆಗೇ ಇರ್ತೀರಾ. ಇನ್ನು ರಾಜ್ಬಿ ಶೆಟ್ಟಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅವರ ಪೀಕ್ ಪೊಟೆನ್ಶಿಯಲ್ ಯೂಸ್ ಆಗಿಲ್ಲ ಅಂತ ನನಗೆ ಫೀಲ್ ಆಯ್ತು. ಬಟ್ ಆಸ್ ಅ ಕನ್ನಡ ಮೂವಿ ರಕ್ಕಸಪುರದೊಳಗೆ ಅದು ಡಿಸರ್ವ್ ಮಾಡುವ ಅಟೆನ್ಷನ್ ಸಿಗ್ತಾ ಇದೆ. ಅಂಡ್ ದಟ್ಸ್ ಅ ಗುಡ್ ಥಿಂಗ್ ಕನ್ಸಿಡರಿಂಗ್ ದ ಕರೆಂಟ್ ಸ್ಟೇಟಸ್ ಆಫ್ ಕನ್ನಡ ಇಂಡಸ್ಟ್ರಿ. ಬಾಕ್ಸ್ ಆಫೀಸ್ ನಲ್ಲಿ ಸ್ಲೋ ಸ್ಟಾರ್ಟ್ ಇದ್ರೂ ಟಿಲ್ ಸ್ಯಾಟರ್ಡೆ 2.5 crores ಕಲೆಕ್ಟ್ ಮಾಡಿದೆ. ಅಂಡ್ ವರ್ಡ್ ಆಫ್ ಮೌತ್ ಇಂದಾಗೆ ಒಂದು ದೊಡ್ಡ ಜಂಪ್ ಸಿಕ್ಕಿದೆ. ಸೊ ಆಡಿಯನ್ಸ್ ಕ್ಯಾಚ್ ಆನ್ ಮಾಡ್ತಾ ಇದ್ದಾರೆ. ನೀವು ಯೂಶುವಲಿ ಕನ್ನಡ ಕಮರ್ಷಿಯಲ್ ಮೂವೀಸ್ ನೋಡೋರಾಗಿದ್ರೆ ನಿಮ್ಗೆ ಇದು ಡೆಫಿನೆಟ್ಲಿ ಒಂದು ಒಳ್ಳೆ ವಾಚ್ ಆಗಿರುತ್ತೆ. ಅಂಡ್ ಅನ್ಡೌಟೆಡ್ಲಿ ಇಟ್ಸ್ ಮಚ್ ಬೆಟರ್ ದ್ಯಾನ್ ದ ರೀಸೆಂಟ್ ಕನ್ನಡ ಮೂವೀಸ್. ಸೊ ನಿಮ್ಗೆ ಮೂವಿ ಬಗ್ಗೆ ಏನ್ ಅನಿಸ್ತು? ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಥಾಟ್ಸ್ ಏನು? ನನಗೆ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೇಗ ಸಿಗುವ.